ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಿ ಯು ಸಿ ಫಸ್ಟ್ ಇಯರಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ 5 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಅದನ್ನು ನೋಡಿದ್ರೆ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಲಿಂಕ್ ಇದೆ, ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ಹೋಗಿ ನೋಡಿದರೆ ನೀವೆಲ್ಲ ಕ್ವಶನ್ ಪೇಪರ್ಗಳನ್ನು ನೋಡ್ತೀರಿ. ಸೊ ಕ್ವಶನ್ ರಿಪೀಟ್ ಆಗ್ತವೆ, ಡೋಂಟ್ ವರಿ, ಯಾಕಂದರೆ ಅರ್ಧನೇ ಸಿಲೆಬಸ್ ಮುಗಿಸಬೇಕಾಗಿರ್ತದೆ. ಮತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕೂಡ ತುಂಬ ಚೆನ್ನಾಗಿತ್ತು. ಸೊ ರಿಪೀಟ್ ಆಗ್ತವೆ, ಚೆನ್ನಾಗಿ ಹೋಗೋಣ, ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ಪಾಸ್ ಆಗ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇನ್ನಷ್ಟು ಬಿಸ್ನೆಸ್ ಸ್ಟಡಿದು ಮತ್ತು 2 ಸೆಟ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಶುರು ಮಾಡೋಣ ಈ ಪ್ರಶ್ನೆ ಪತ್ರಿಕೆ. ಫಸ್ಟ್ ಸೆಷನಲ್ಲಿತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅಕೌಂಟಿಂಗ್ ರಿಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಅಂತ ಇತ್ತು. ಸೆಕೆಂಡ್ ಒನ್, ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಕೇಳಿದ್ದಾರೆ. ಥರ್ಡ್ ಒನ್, ಡೆಬಿಟ್ ಸಿಗ್ನಿಫೈಸ್ ಅಂತ ಏನಾಗಿತ್ತು ಅಂತಂದರೆ ಪ್ರಶ್ನೆ ಇತ್ತು. ಇನ್ನು ಫೋರ್ತದಲ್ಲಿ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ಯಾಶ್ ಆರ್ ರಿಕಾರ್ಡೆಡ್ ಇನ್ ದ ಡ್ಯಾಶ್ ಅಂತ ಇದೆ. ಫಿಫ್ತ್ದಲ್ಲಿ ಪರ್ಚೇಸಸ್ ಬುಕ್ ಈಸ್ ಮೆನ್ಷನ್ಡ್ ಟು ರಿಕಾರ್ಡ್ ಡ್ಯಾಶ್ ಅಂತ ಇತ್ತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಲ್ರೆಡಿ ಅಲ್ಲಿ ಕ್ಲೂ ಇರ್ತವೆ, ಆನ್ಸರ್ಸ್ ಇರ್ತವೆ, ಅದನ್ನೇ ಕರೆಕ್ಟಾಗಿ ಬರಿಬೇಕು. ರಿಕಾರ್ಡಿಂಗ್ ಈಸ್ ಮೇಡ್ ಇನ್ ಡ್ಯಾಶ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ನಾಲಜಿಕಲ್ ಅಂತ ಬರ್ತದೆ. ಅಸೆಟ್ಸ್ ಇಜ್ಕೊಲ್ ಟು ಲಿಯಬಿಲಿಟೀಸ್ ಪ್ಲಸ್ ಅಂತ ಕೇಳಿದರು, ಸೊ ಕ್ಯಾಪಿಟಲ್ ಬರ್ಬೋದು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾವ್ ಡ್ಯಾಶ್ ಎಫೆಕ್ಟ್ಸ್ ಅಂತ ಕೇಳಿದ್ದಾರೆ. ಡ್ಯಾಶ್ ಬುಕ್ ಈಸ್ ಅ ಜರ್ನಲ್ ಆ್ಯಸ್ ವೆಲ್ ಆ್ಯಸ್ ಲೆಡ್ಜರ್ ಅಂತ ಕೇಳಿತ್ತು, ಸೊ ಕ್ಯಾಶ್ ಬುಕ್ ಅಂತ ಬರ್ಬೋದು. ಇನ್ನು ಟ್ರಯಲ್ ಬ್ಯಾಲೆನ್ಸ್ ಈಸ್ ಪ್ರಿಪೇರ್ಡ್ ಅಟ್ ದ ಡ್ಯಾಶ್ ಆಫ್ ದ ಅಕೌಂಟಿಂಗ್ ಇಯರ್ ಅಂತ ಕೇಳಿದರು, ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಅಂತ ಬರ್ತದೆ. ನೋಡಿ ಎಷ್ಟು 2-3 ಈಸಿಯಾಗಿಯೇ ನೀವೇನು ಮಾಡ್ಬೋದಿತ್ತು, ಬರಿಬೋದು. ಇನ್ನು ಮ್ಯಾಚ್ ದಿ ಫಾಲೋವಿಂಗ್ ಒಳಗಡೆ ಕೇಳಿದರು, ಡ್ರಾಯಿಂಗ್ಸ್ ಇದೆ, ಲೆಡ್ಜರ್ ಇದೆ, ನ್ಯಾರೇಷನ್ ಇದೆ, ರೆಂಟ್ ರಿಸೀವ್ಡ್ ಇದೆ, ಟ್ರಯಲ್ ಬ್ಯಾಲೆನ್ಸ್ ಇದೆ. ಈ ಕಡೆ ಯಾವುದನ್ನು ಹೊಂದಾಣಿಕೆ ಆಗ್ತದೆ ಅಂತ ನೋಡ್ರಿ. ಇನ್ಕಮ್ ಸ್ಟೇಟ್ಮೆಂಟ್, ವಿಡ್ರಾಲ್ ಆಫ್ ಕ್ಯಾಪಿಟಲ್, ಸಬ್ಸಿಡರಿ ಬುಕ್, ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್, ಬ್ರೀಫ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ರು. ಇನ್ನು 1 ಮಾರ್ಕ್ ಕ್ವಶನಲ್ಲಿ ಕೊಡಿದ್ರು, ಹೂ ಈಸ್ ಡೆಬಿಟರ್ ಅಂತ ಕೇಳಿದ್ದಾರೆ. ಎಕ್ಸ್ಪೆಂಡ್ ಗ್ಯಾಪ್ ಇದೆ, GAAP. ಅ ಬಿಸ್ನೆಸ್ ಈಸ್ ಅ ಸೆಪ್ರೇಟ್ ಇನಿಷಿಯೇಟಿವ್ ಫ್ರಾಮ್ ದ ಓನರ್ಸ್ ಅಕೌಂಟಿಂಗ್, ಇದು ಸ್ಟ್ರೇಟ್ ಟ್ರೂ ಆರ್ ಫಾಲ್ಸ್ ಬರೀಬೇಕು. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಡಿಸ್ಕೌಂಟ್ ಕೇಳಿದ್ದಾರೆ. ಗಿವನ್ ಎ ಎಕ್ಸಾಂಪಲ್ ಆಫ್ ಎರರ್ ಆಫ್ ಕಮಿಷನ್ ಅಂತಕ್ಕದ್ದನ್ನು ಕೂಡ ಕೊಟ್ಟಿತ್ತು. 2 ಮಾರ್ಕ್ಸ್ ಕ್ವಶನು. ಸೊ 2 ಮಾರ್ಕ್ಸ್ ಕೇವಲ ಎಷ್ಟು ಬರಬೇಕು, 3 ಉತ್ತರಗಳನ್ನು ಬರಬೇಕು, ಪ್ರತಿಯೊಂದಕ್ಕೂ 2 ಮಾರ್ಕ್ಸು. ಗಿವ್ ಅ 2 ಎಕ್ಸಾಂಪಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇದೆ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ವಾಟ್ ಡು ಯು ಮೀನ್ ಬೈ ಬೇಸಿಕ್ ಅಕೌಂಟಿಂಗ್ ಕನ್ಸೆಪ್ಟ್ಸು. ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಇದೆ. ಇನ್ನು ವೈ ಈಸ್ ಬ್ಯಾಂಕ್ ರೀಕ್ಯಾನ್ಸಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ರು. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸೊ ಟೋಟಲಿ 3 ಪ್ರಶ್ನೆಗಳನ್ನು ಬಿಡಿಸ್ಬೇಕು. ಸೊ ಪ್ರತಿಯೊಂದಕ್ಕೂ ಎಷ್ಟು ಅಂಕಗಳು, 6 ಮಾರ್ಕ್ಸ್ ಇದ್ದಾವೆ. ಓಕೆನಾ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಇಲ್ಲಿಂದ ಕ್ವಶನ್ಗಳು ನಿಮಗೆ ಬಂದೇ ಬರ್ತವೆ. ಇದಂತೂ ಪ್ರತಿ ಸರಿ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥವುಗಳನ್ನ ಕ್ಲಾಸಿಫೈ ಮಾಡಬೇಕು. ಯಾವುದನ್ನು ಅಸೆಟ್ಸ್, ಲಿಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಮತ್ತು ರೆವಿನ್ಯೂ ಆರ್ ಗೇನ್ಸ್ ಒಳಗಡೆ ಅವುಗಳನ್ನ ಏನು ಮಾಡಿರಿ, ಬೈಪರ್ಫಿಕೇಷನ್ ಮಾಡಿ ಬರೀರಿ. ಇನ್ನು ಸೆಕೆಂಡ್ ಏನು ಕೇಳಿದ್ದಾರೆ ಅಂದ್ರೆ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಸೇಲ್ಸ್ ಬುಕ್ ಅದ, ಡೇಟ್ ಕೊಟ್ಟಿದ್ರು, ಪರ್ಟಿಕ್ಯುಲರ್ಸ್ ಅದ, ರುಪೀಸ್ ಅದ, ಅದನ್ನು ಟ್ರಾನ್ಸಾಕ್ಷನ್ ಇಲ್ಲಿ ಸೇಲ್ಸ್ ಬುಕ್ಕಲ್ಲಿ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. 24ಅಲ್ಲಿನೂ ಕೂಡ ಏನು ಮಾಡಿದರು, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಪಲ್ ಆರ್ ಸಿಂಗಲ್ ಕಾಲಮನ್ ಕ್ಯಾಶ್ ಬುಕ್ ಒಳಗಡೆ ಎಂಟ್ರಿ ಮಾಡಲಿಕ್ಕೆ ಕೇಳಿದ್ರು. ಸೊ ಅದನ್ನು ಕೂಡ ಡೀಟೇಲ್ಸ್ ಕಳ್ಕೊಡ್ರಿ. ಇನ್ನು ಪ್ರಿಪೇರ್ ಅನಲೈಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಅಂಡರ್ ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಕೇಳಿದರು. 26ನೇ ಪ್ರಶ್ನೆ, ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದಿ ಫಾಲೋವಿಂಗ್ ಬ್ಯಾಲೆನ್ಸಸ್ ರಿಲೇಟಿಂಗ್ ಟು ಮಿಸ್ ಪ್ರಿಯಾ ಆ್ಯಸ್ ಆನ್ 31 ಮಾರ್ಚ್ 2022 ಅಂತ ಕೇಳಿದರು. ಇವೆಲ್ಲ 6 ಮಾರ್ಕ್ಸಿನ ಕ್ವಶನ್ ಇತ್ತು, ಕೇವಲ 3ಕ್ಕೇ ಬರೀಬೇಕು. ಇನ್ನು 12 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಟೋಟಲ್ ಇವುಗಳಿಗೆ 3ಕ್ಕೇ ಉತ್ತರಗಳನ್ನು ಕೊಡಬೇಕು. ಸೊ ಫಸ್ಟ್ ನೋಡಿ, ಜರ್ನಲೈಸ್ ಈಸ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ ಆಫ್ ಶ್ರೀ ರಾಜಕುಮಾರ್ ಅಂತ ಕೊಟ್ಟಿತ್ತು. ಸೊ ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಇದೆ. ಇದನ್ನು ನೋಡ್ಕೊಂಡು ಏನು ಮಾಡಿರಿ, ಜರ್ನಲೈಸ್ ಮಾಡಬೇಕಾಗಿತ್ತು. ಇದನ್ನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು 26ರಲ್ಲಿ ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ ಆಫ್ ಮಿಸ್ ರೋಹಿಣಿ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರದ್ದು ಕೂಡ ಡೇಟ್ ಇದ್ದಾವೆ, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಇದೆ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಮಿಸ್ ರೋಹಿಣಿ ಟ್ರೇಡರ್ಸ್. 29ನಲ್ಲಿ ಪ್ರಿಪೇರ್ ಅ ಡಬಲ್ ಕಾಲಮ್ ಕ್ಯಾಶ್ ಬುಕ್ ವಿತ್ ದ ಹೆಲ್ಪ್ ಆಫ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಜೂನ್ 2022 ಅಂತ ಕೇಳಿತ್ತು. ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ನೀವೇನು ಮಾಡಬೇಕು, ಪ್ರಿಪೇರ್ ಮಾಡಬೇಕಿತ್ತು ಈ ಡಾಟಾವನ್ನು. 30th ಏನದಪ್ಪ ಅಂದ್ರೆ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಅ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಒಳಗಡೆ
ಇದನ್ನು ಎಂಟ್ರಿ ಮಾಡಬೇಕಿತ್ತು, ಇದನ್ನು ಕೂಡ ಕಲ್ಕೊಡ್ರಿ. ಆಮೇಲೆ 31st ಏನದಪ್ಪ ಅಂದ್ರೆ ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಮಿಸ್ ಬಾಹುಬಲಿ ಆ್ಯಂಡ್ ಸನ್ಸ್ ಪರ್ಚೇಸ್ ಆ್ಯಂಡ್ ಪರ್ಚೇಸಿಸ್ ರಿಟರ್ನ್ ಬುಕ್ ಆ್ಯಂಡ್ ಪೋಸ್ಟ್ ದೆಮ್ ಟು ಲೆಡ್ಜರ್ ಅಕೌಂಟ್ಸ್ ಫಾರ್ ದ ಮಂತ್ ಆಫ್ ದ ಆಗಸ್ಟ್ 2022. ಸೊ ಇಲ್ಲಿ ಕೂಡ ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಇದೆ. ಏನು ಮಾಡಬೇಕು? ಎಂಟರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಆಫ್ ಮಿಸ್ ಬಾಹುಬಲಿ ಸನ್ಸ್ ಪರ್ಚೇಸಸ್ ಆ್ಯಂಡ್ ಪರ್ಚೇಸಸ್ ರಿಟರ್ನ್ ಬುಕ್ ಆ್ಯಂಡ್ ಪೋಸ್ಟ್ ದೆಮ್ ಟು ಲೆಡ್ಜರ್ ಅಕೌಂಟ್ಸ್ ಅಂತ ಇತ್ತು. ಇನ್ನು 32ಗೆ ಬರೋಣ. ಏನಿದೆ ಅಂದರೆ ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಕುಮಾರಿ ಸರಸ್ವತಿ ಪ್ರಿಪೇರ್ ಅ ಬ್ಯಾಂಕ್ ರೀಕನ್ಸಲೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ ಸೆಪ್ಟೆಂಬರ್ 30, 2022 ಅಂತ ಇತ್ತು. ಇಲ್ಲಿ ಏನು ಬರೀಬೇಕಿದ್ದು ಕೇಳಿದ್ದಾರೆ? ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಸ್ ಪರ್ ಕ್ಯಾಶ್ ಬುಕ್ rupees 1 lakh ಅದ. ಇನ್ನು ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಇನ್ ಪೇಮೆಂಟ್ ಫಾರ್ rupees 12,000 ಅದ. ಬ್ಯಾಂಕ್ ಚಾರ್ಜಸ್ ಡೆಬಿಟೆಡ್ ಇನ್ ದ ಪಾಸ್ಬುಕ್ ಓನ್ಲಿ rupees 800 ಅದ. Dividend on shares collected by the bank and credited in the passbook rupees 16,000 other. Interest credited in the passbook only rupees 1,000 other. A check deposit into bank but not collected by the bank rupees 10,000 other. Insurance premium paid directly by the bank understanding advice rupees 2,000 other. ಇಷ್ಟು ಏನು ಮಾಡಿದ್ದೀನಿ ಅಂದರೆ ಒಂದು ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಇದಾವೆ, ನೋಡ್ಕೊಂಡು ಹೋಗಿ. ಸೊ ಇಂಪಾರ್ಟೆಂಟ್ ಬಂದೇ ಬರ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.